ಒಂದು ಕಾಡಲ್ಲಿ ಒಬ್ಬ ಸುಂದರ ಯಕ್ಷಿಣಿ ವಾಸಿಸುತ್ತಿರುತ್ತಾಳೆ. ಅವಳ ಹೆಸರು ಅಮೃತ. ಅವಳು ಶಾಪಗ್ರಸ್ತಳಾಗಿ ತನ್ನ ಲೋಕಕ್ಕೆ ಹೋಗಲಾರದೆ ತನ್ನ ತಂದೆ ತಾಯಿಯಿಂದ ದೂರಾಗಿ ಕಾಡಲ್ಲೇ ವಾಸಿಸುತ್ತಿರುತ್ತಾಳೆ. ಅವಳಿಗೆ ತುಂಬಾ ಒಳ್ಳೆ ಮನಸ್ಸು ಇರುತ್ತದೆ. ಕಾಡ ಪ್ರಾಣಿಗಳೆಲ್ಲ ಆ ಯಕ್ಷಿಣಿಯನ್ನು ತುಂಬಾ ಪ್ರೀತಿಸುತ್ತಿರುತ್ತವೆ. ಒಂದು ದಿನ ಆ ಕಾಡಿಗೆ ಒಬ್ಬ ಸುಂದರ ಹುಡುಗ ಹಸು ಮೇಯಿಸಲು ಬರುತ್ತಾನೆ. ಅವನ ಹೆಸರು ನಂದ. ಯಕ್ಷಿಣಿ ಅವನನ್ನು ನೋಡಿದ ಕೂಡಲೇ ಮರೆಯಾಗಿ ಅವನನ್ನು ಗಮನಿಸಲು ಶುರುಮಾಡುತ್ತಾಳೆ. ಆ ಹುಡುಗ ಪ್ರತಿದಿನ ಕಾಡಿಗೆ ಬರಲು ಶುರುಮಾಡುತ್ತಾನೆ. ಪ್ರತಿದಿನ ಆ ಯಕ್ಷಿಣಿ ಆ ಹುಡುಗನನ್ನು ಗಮನಿಸುತ್ತಿರುತ್ತಾಳೆ. ಒಂದು ದಿನ ಧೈರ್ಯ ಮಾಡಿ ಅವನನ್ನು ಮಾತನಾಡಿಸಬೇಕು ಎಂದು ನಿರ್ಧರಿಸುತ್ತಾಳೆ. ಅವನು ಯಾರೆಂದು ತಿಳಿದು ಅವನೊಡನೆ ಸ್ನೇಹ ಮಾಡಬೇಕೆಂದು ಬಯಸುತ್ತಾಳೆ. ಕಾಡಲ್ಲಿ ಒಬ್ಬಳೇ ವಾಸಿಸುತ್ತಿದ್ದ ಅಮೃತ ಅವನನ್ನು ನೋಡುತ್ತಾ ಅವಳಿಗೆ ತಿಳಿಯದ ಹಾಗೆ ಅವನಿಗೆ ಮನಸೋಲಲು ಶುರುಮಾಡಿರುತ್ತಾಳೆ. ಒಂದು ದಿನ ಅಮೃತ ನಂದನ ಮುಂದೆ ಹೋಗುತ್ತಾಳೆ. ನಂದನಿಗೆ ಕಾಡಲ್ಲಿ ಒಬ್ಬಳೇ ಹುಡುಗಿಯನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಏನಾಶ್ಚರ್ಯ? ಅದು ಈ ಕಾಡಲ್ಲಿ? ಯಾರ್ ನೀನು? ನಾನು ಅಮೃತ ಅಂತ, ಬೆಟ್ಟದ ಹಿಂದಿನ ಊರಿನವಳು. ಔಷಧಿ ಹುಡುಕಿಕೊಂಡು ಕಾಡಿಗೆ ಬಂದೆ. ನೀನ್ಯಾರು? ನನ್ನ ಹೆಸರು ನಂದ. ನಾನಿಲ್ಲೇ ಪಕ್ಕದೂರಿನವನು. ಊರಲ್ಲಿ ಸರಿಯಾಗಿ ಹಸುಗಳಿಗೆ ಮೇವಿಲ್ಲ, ಅದಕ್ಕೆ ದಿನ ಕಾಡಿಗೆ ಬರ್ತೇನೆ. ಓ ಹೌದಾ, ದಿನ ಬರ್ತೀಯಾ? ಹೌದು. ಅಮೃತ, ನೀನು ದಿನ ಬರ್ತೀಯಾ? ಹೌದು, ನಾನು ದಿನ ಬರ್ತೇನೆ. ಆದ್ರೆ ನಾನಂತೂ ತುಂಬ ದಿನದಿಂದ ಕಾಡಿಗೆ ಬರ್ತಿದ್ದೇನೆ. ನಿನ್ನ ಇದೇ ಮೊದಲು ನೋಡ್ತಿರುವುದು. ನಾನು ಕಾಡಿನ ಬೇರೆ ದಿಕ್ಕಿಗೆ ಹೋಗ್ತಿದ್ದೆ. ಇವತ್ತು ಈ ಕಡೆ ಬಂದೆ ಅಷ್ಟೆ. ಹೀಗೆ ಒಬ್ಳೇ ಕಾಡಿಗೆ ಬರೋಕ್ಕೆ ನಿನಗೆ ಭಯ ಆಗೋದಿಲ್ವೇ? ಇಲ್ಲ, ನಂಗಿದೆಲ್ಲ ಅಭ್ಯಾಸ ಆಗಿದೆ. ನಂಗೆ ಭಯ ಆಗೋದಿಲ್ಲ. ನಾಳೆನೂ ಬರ್ತೀಯಾ? ಹೌದು, ನಂಗೂ ಈ ಕಾಡಲ್ಲಿ ಒಬ್ಳೇ ಔಷಧಿ ಹುಡುಕಲು ಕಷ್ಟ ಆಗ್ತಿತ್ತು. ಈಗ ನೀನ್ ಸಿಕ್ಕಿದ್ಯಾ? ನಾಳೆನೂ ಇಲ್ಲೇ ಬರ್ತೀನಿ. ಸರಿ, ಹಾಗಾದ್ರೆ ನಾಳೆ ಸಿಗೋಣ. ಈಗ ತಡ ಆಗ್ತಿದೆ. ಹಸುಗಳ ಹಾಲ್ ಕರಿಯಲು ಮನೆಗೆ ಹೋಗ್ಬೇಕು. ಸರಿ, ನಾನು ಕೂಡ ಮನೆಗೆ ಹೋಗ್ಬೇಕು. ಸರಿ, ನಾಳೆ ಸಿಗೋಣ. ಬರೋದ್ ಮರಿಬೇಡ ಎಂದು ಹೇಳಿ ಮನೆ ಕಡೆಗೆ ಹಸುಗಳ ಜೊತೆಗೆ ಹೊರಟನು. ನಂದ ಅವನ ತಂದೆ ತಾಯಿ ಜೊತೆ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿರುತ್ತಾನೆ. ನಂದನಿಗೆ ತನ್ನ ತಂದೆ ತಾಯಿ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವ ಇರುತ್ತದೆ. ಇತ್ತ ಯಕ್ಷಿಣಿ ಕಾಡಲ್ಲಿ ಒಂದು ಮನೆಯಲ್ಲಿ ವಾಸಿಸುತ್ತಿರುತ್ತಾಳೆ. ಅಮೃತಾಳ ತಂದೆ ತಾಯಿ ಆಗಾಗ ಮಗಳನ್ನು ನೋಡಲು ಯಕ್ಷಲೋಕದಿಂದ ಬರುತ್ತಿರುತ್ತಾರೆ. ಮರುದಿನ ಮತ್ತೆ ಅಮೃತ ಮತ್ತು ನಂದ ಭೇಟಿಯಾಗುತ್ತಾರೆ. ನಿನ್ನ ಮತ್ತೆ ನೋಡಿ ತುಂಬಾ ಖುಷಿಯಾಯಿತು. ನಂಗೂ ಕೂಡ ತುಂಬ ಖುಷಿಯಾಯಿತು. ಮತ್ತೆ ನಿನ್ ಬಗ್ಗೆ ಏನಾದರೂ ಹೇಳು. ನಿಮ್ಮಪ್ಪ ಅಮ್ಮ, ಊರ್ ಬಗ್ಗೆ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನಮ್ಮನೇಲಿ ಅಪ್ಪ ಅಮ್ಮ ಮತ್ತು ಸಹೋದರಿಯರಿದ್ದಾರೆ. ನಾನೇ ದೊಡ್ಡವಳು. ಓ ಹೌದಾ? ನಮ್ಮನೇಲಿ ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಅಷ್ಟೇ. ನಾನೊಬ್ಬನೇ ಮಗ. ನನ್ನ ತಂದೆ ತಾಯಿಗೆ ನಾನೇ ಎಲ್ಲ. ನನ್ನ ತಂದೆ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ನಾನೇ ನನ್ನ ಓದನೆಲ್ಲ ಬಿಟ್ಟು ಹಸುಗಳು ನೋಡ್ಕೋತಿದ್ದೀನಿ. ಹೀಗೆ ನಂದ ಮತ್ತು ಅಮೃತ ನಡುವೆ ಸ್ನೇಹ ಬೆಳೆಯಿತು. ಇಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರದಷ್ಟು ಹತ್ತಿರವಾದರು. ಇದನ್ನೆಲ್ಲ ಅಮೃತ ತಂದೆ ತಾಯಿ ಗಮನಿಸಿದರು. ಅಮೃತ, ಏನ್ ಮಾಡ್ತಿದೀಯ ನೀನು? ಮಾನವರ ಜೊತೆ ಸ್ನೇಹ ಬೆಳೆಸುವುದು ನಮ್ಮ ಯಕ್ಷಕುಲಕ್ಕೆ ಒಳ್ಳೆಯದಲ್ಲ. ಹೌದು ಮಗಳೇ, ನಿನ್ನ ಶಾಪ ಮುಕ್ತವಾಗುವ ಸಮಯ ಇನ್ನೇನು ಹತ್ತಿರದಲ್ಲಿದೆ. ನಿನ್ನ ಶಾಪ ವಿಮೋಚನೆಯಾದ ಕೂಡಲೇ ನೀನು ನಮ್ಮನ್ನೆಲ್ಲ ನಮ್ಮ ಯಕ್ಷಲೋಕದಲ್ಲಿ ಸೇರಬಹುದು. ಈ ಸಮಯದಲ್ಲಿ ನೀನು ಹೀಗೆ ಮಾಡುತ್ತಿರುವುದು ಸರಿಯಿಲ್ಲ. ಅಪ್ಪ, ನಂಗೆ ತಿಳಿಯದೆ ನಾನು ನಂದನನಿಗೆ ಮನಸೋತಿದ್ದೇನೆ. ಇಷ್ಟು ವರ್ಷ ಈ ಭೂಮಿ ಮೇಲೆ ಇದ್ದು ಇದೇ ನನ್ನ ಮನೆಯಾಗಿದೆ. ನನಗೆ ಯಕ್ಷಲೋಕಕ್ಕೆ ಹಿಂದಿರುಗುವ ಯಾವ ಇಚ್ಛೆ ಇಲ್ಲ. ಅಮೃತ ತಾಯಿ ಕೋಪಗೊಳ್ಳುತ್ತಾಳೆ. ಅಮೃತಾಳಿಗೆ ಕಟ್ಟುನಿಟ್ಟಾಗಿ ನಂದನನ್ನು ಭೇಟಿಯಾಗದಂತೆ ತಿಳಿಸುತ್ತಾಳೆ. ಇಲ್ಲವಾದರೆ ಅವನಿಗೆ ಅಪಾಯವಾಗಬಹುದು ಎಂದು ಎಚ್ಚರಿಸುತ್ತಾಳೆ. ಅಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಅಮೃತ, ಇಲ್ಲಿ ಕೇಳು. ನೀನು ಮಾನವನ ಮದುವೆಯಾದ್ರೆ ನೀನು ಶಾಶ್ವತವಾಗಿ ಮಾನವಳಾಗ್ತೀಯ. ಇನ್ನೆಂದೂ ಯಕ್ಷಲೋಕಕ್ಕೆ ನಿನಗೆ ಪ್ರವೇಶ ಇರುವುದಿಲ್ಲ. ನನ್ನ ಮಾತು ಕೇಳು. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಅವನನ್ನು ಭೇಟಿ ಮಾಡ್ಬೇಡ. ನಿನ್ನ ಶಾಪ ಮುಕ್ತವಾದ ಕೂಡ್ಲೇ ನಿನ್ನ ಮದುವೆ ನಿನ್ನ ಮಾವನೊಂದಿಗೆ ನಿಶ್ಚಯಿಸಿದ್ದೇವೆ. ಮದುವೆಯಾದ ಕೂಡ್ಲೇ ನೀನು ಯಕ್ಷಲೋಕಕ್ಕೆ ಬರಬಹುದು. ಏನ್ ಹೇಳ್ತಿದ್ದೀರಾ? ಮಾವನೊಂದಿಗೆ ನನಗೆ ಮದುವೆ ಸ್ವಲ್ಪವೂ ಇಷ್ಟ ಇಲ್ಲ. ಆದ್ರೆ ಮಗಳೇ, ಇದು ನಿನ್ನ ಒಳ್ಳೆಯದಕ್ಕೆ. ನೀನು ಯಕ್ಷಲೋಕದವರನ್ನು ಮದುವೆಯಾದರೆ ಮಾತ್ರ ಮತ್ತೆ ನೀನು ನಮ್ಮ ಲೋಕಕ್ಕೆ ಬರಲು ಸಾಧ್ಯ.
ಅಮೃತ ಅಳುತ್ತಾ ಕೂರಿರುತ್ತಾಳೆ. ನನ್ನಿಂದ ನಂದನಿಗೆ ತೊಂದರೆಯಾಗೋದು ಬೇಡ ಎಂದು ನಂದನನಿಂದ ದೂರ ಇರಲು ಶುರುಮಾಡುತ್ತಾಳೆ. ಮಾರನೇ ದಿನ ನಂದ ಕಾಡಿಗೆ ಬರುತ್ತಾನೆ. ಆದರೆ ಅಮೃತ ಬರುವುದಿಲ್ಲ. ಅವಳ ಬರುವಿಕೆಯನ್ನೇ ಕಾಯುತ್ತಿರುತ್ತಾನೆ. ಹೀಗೆ 3-4 ದಿನ ನಡೆಯುತ್ತದೆ. ಅಮೃತ ತಂದೆತಾಯಿ ಕೂಡ ಅಮೃತಾಳನ್ನು ಗಮನಿಸುತ್ತಿರುತ್ತಾರೆ. ನಂದನಿಗೆ ಅಮೃತಾಳನ್ನು ಬಿಟ್ಟಿರಲು ಆಗುವುದಿಲ್ಲ. ಅವಳ ಊರಿಗೆ ಹೋಗಿ ವಿಚಾರಿಸೋಣ ಎಂದು ಯೋಚಿಸುತ್ತಾನೆ. ಮರುದಿನ ಬೆಟ್ಟದ ಹಿಂದಿನ ಊರಿಗೆ ಹೋಗುತ್ತಾನೆ. ಕೇಳಿ, ಇಲ್ಲಿ ಅಮೃತ ಅನ್ನೋರ್ ಮನೆ ಎಲ್ಲಿದೆ? ನಮ್ಮೂರಲ್ಲಿ ಆ ಹೆಸರಿನವರು ಯಾರೂ ಇಲ್ಲವಲ್ಲ. ಅವ್ರ ತಂದೆ ಔಷಧಿ ತಯಾರಿಸ್ತಾರೆ. ಇಲ್ಲ, ನೀವು ತಪ್ಪಾದ ಜಾಗಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಈ ಊರಲ್ಲಿ ಯಾರೂ ಔಷಧಿ ಮಾಡುವುದಿಲ್ಲ. ಅವರ ಮಾತು ಕೇಳಿ ನಂದನಿಗೆ ತುಂಬ ಗೊಂದಲವಾಗುತ್ತದೆ. ಏನು ತೋಚದೆ ಕೊನೆಗೆ ಅವನ ಮನೆಗೆ ಹೋಗುತ್ತಾನೆ. ರಾತ್ರಿಯೆಲ್ಲ ನಂದನಿಗೆ ಅಮೃತಾಳದೇ ಚಿಂತೆ. ಅವಳು ಹೇಳಿದ್ದಲ್ಲ ಸುಳ್ಳ? ಅವಳು ಯಾರು? ನನ್ನ ಹತ್ತಿರ ಯಾಕೆ ಸುಳ್ಳು ಹೇಳಿದಳು? ಈಗ ಯಾಕೆ ನನ್ನನ್ನು ಭೇಟಿಯಾಗುತ್ತಿಲ್ಲ ಎಂದು 108 ಪ್ರಶ್ನೆ ನಂದನ ಮನಸ್ಸಲ್ಲಿ ಮೂಡುತ್ತದೆ. ನಂದನನ್ನು ಗಮನಿಸಿದ ತಂದೆ ತಾಯಿ ನಂದನನ್ನು ಪ್ರಶ್ನಿಸುತ್ತಾರೆ. ನಂದ, ಇತ್ತೀಚೆಗೆ ನೀನ್ಯಾಕೋ ಮುಂಚೆ ಥರ ಇಲ್ಲ. ಏನೋ ಚಿಂತೆಯಲ್ಲಿ ಮುಳುಗಿರ್ತೀಯಾ? ಅದೇನು ಅಂತ ನಂಬಳಿ ಹೇಳು. ಹೌದು ಮಗನೇ, ನೀನು ಸರಿಯಾಗಿ ಊಟನೂ ಮಾಡ್ತಿಲ್ಲ. ಹೀಗಾದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಮ್ಗಿರುವುದು ನೀನೊಬ್ಬನೇ. ಅದೇನು ಅಂತ ನಮ್ ಹತ್ರ ಹೇಳು. ನಂದ ನಡೆದದ್ದೆಲ್ಲವನ್ನೂ ತನ್ನ ತಂದೆ ತಾಯಿ ಬಳಿ ಹೇಳುತ್ತಾನೆ. ನಂದನ ತಂದೆ ತಾಯಿ ಗಾಬರಿಯಾಗುತ್ತಾರೆ. ಏನ್ ಹೇಳ್ತಿದ್ಯಾ ನೀನು? ಕಾಡಲ್ಲಿ ಒಬ್ಬ ಸುಂದರ ಹುಡುಗಿ ಒಬ್ಬಳೇ ಬರುವುದೆಂದರೇನು? ಯಾವುದೋ ಕೆಟ್ಟ ರಾಕ್ಷಸಿಯೇ ಇರಬೇಕು. ಇನ್ನೆಂದೂ ನೀನು ಕಾಡಿಗೆ ಹೋಗುವುದ್ಬೇಡ. ಹೌದು ನಂದ, ನಿನ್ನ ತಾಯಿ ಹೇಳ್ತಿರೋದು ಸರಿಯಿದೆ. ನೀನು ಕಾಡಿಗೆ ಹೋಗೋದ್ಬೇಡ. ಇರೋ ಮೇವನ್ನೇ ಹಸುಗಳಿಗೆ ಹಾಕೋಣ. ಅಮ್ಮ, ನೀವು ಹೇಳ್ತಿರೋ ಹಾಗೆ ಏನೂ ಇಲ್ಲ. ಅಮೃತ ತುಂಬಾ ಒಳ್ಳೆ ಹುಡುಗಿ. ಅವಳೆಂದೂ ನನಗೆ ತೊಂದರೆ ಮಾಡಿಲ್ಲ. ನೀವು ಹೇಳೋ ಹಾಗೆ ರಾಕ್ಷಸಿಯಾಗಿದ್ರೆ ಇಷ್ಟು ದಿನ ಯಾಕೇನೂ ತೊಂದರೆ ಮಾಡಿಲ್ಲ. ಅವಳಿಗೇನೋ ತೊಂದರೆ ಆಗಿದೆ. ಅದಕ್ಕೆ ಅವಳು ನನ್ನ ಭೇಟಿ ಮಾಡಲು ಬಂದಿಲ್ಲ ಅಷ್ಟೇ ಎಂದು ಹೇಳಿ ತಂದೆ ತಾಯಿಯನ್ನು ಸುಮ್ಮನಿರಿಸುತ್ತಾನೆ. ಮಾರನೇ ದಿನ ಮತ್ತೆ ಕಾಡಿಗೆ ಬಂದು ಅಮೃತಾಳನ್ನು ಹುಡುಕುವ ಪ್ರಯತ್ನ ಮಾಡುತ್ತಾನೆ. ಆದರೆ ಅಮೃತ ತನ್ನ ತಂದೆ ತಾಯಿಯ ಮಾತಿಗೆ ಹೆದರಿ ಅವನ ಮುಂದೆ ಬರುವುದಿಲ್ಲ. ಮರೆಯಲ್ಲಿ ನಿಂತು ಅಮೃತಾಳ ತಂದೆ ತಾಯಿ ಕೂಡ ಅಮೃತಾಳನ್ನು ಗಮನಿಸುತ್ತಿರುತ್ತಾರೆ. ಸದ್ಯ ಅವಳ ಮನಸ್ಸು ಬದಲಾಗಿದೆ. ಇನ್ನೆಂದೂ ಅಮೃತ ಆ ಹುಡುಗನನ್ನು ಭೇಟಿ ಮಾಡಲ್ಲ. ಹೌದು, ಅವಳಿಗೀಗ ಬುದ್ಧಿ ಬಂದಿದೆ. ಮತ್ತೆ ಯಾವತ್ತೂ ಅವನನ್ನು ಭೇಟಿ ಮಾಡೋ ಮನಸ್ ಮಾಡಲ್ಲ ಅವಳು. ಅಮೃತ ಎಲ್ಲೂ ಕಾಣುತ್ತಿಲ್ಲ ಎಂದು ನಂದ ತುಂಬ ಗೊಂದಲಕ್ಕೆ ಒಳಗಾಗುತ್ತಾನೆ. ಇತ್ತ ಅಮೃತ ಮಾವ ಕೂಡ ಕಾಡಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮುಂದೆ ಏನಾಯಿತು ನೋಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ.